ಸೊಪ್ಪೆಲ್ಲ ನೋಡಿ ಚಿಕ್ಕದಾಗಿ ಹೆಚ್ಕೊಂಡಿದ್ದೀನಿ. ಎಷ್ಟು ಚಿಕ್ಕದಾಗುತ್ತೋ ಅಷ್ಟು ಚಿಕ್ಕದಾಗಿ ಹಚ್ಕೊಂಡ್ರೆ ಬೇಳೆ ಒಳಗಡೆ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ತುಂಬ ಟೇಸ್ಟಾಗೂ ಕೂಡ ಇರುತ್ತೆ. ನೋಡಿ, ಬೇಳೆನೂ ಕೂಡ ನಾನು ತೊಳೆದು ಇಟ್ಕೊಂಡಿದ್ದೀನಿ. 2ನೇ ಸಲ ತೊಳ್ಕೊಂಡಿರೋದು. ಈ ನೀರನ್ನು ನಾನು ಇವಾಗ ಚೆಕ್ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಎಲ್ರಿಗೂ ಕೂಡ ಶುಭ ಮುಂಜಾನೆ, ಗುಡ್ ಮಾರ್ನಿಂಗ್ ಹೇಳ್ತಾ ಇದ್ದೀನಿ ಎಲ್ಲರಿಗೂ. ಇವತ್ತಿನ ದಿನ ಎಲ್ಲರಿಗೂ ಚೆನ್ನಾಗಿರಲಿ. ಬನ್ನಿ, ಇವತ್ತಿನ ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಎಲ್ಲ ಕೆಲಸಗಳು ಬೆಳಗ್ಗೆನೇ ಎಲ್ಲ ಕೆಲಸಗಳು ಮುಗಿದಿದೆ. ಸ್ನಾನ ಇರ್ಬೋದು, ರಂಗೋಲಿ ಇರ್ಬೋದು, ಪೂಜೆ ಎಲ್ಲ ಮುಗಿದು ಇವಾಗ ನಾನು ಅಂಗಡಿಯಿಂದ ಕೂಡ ಬಂದೆ. ತರಕಾರಿನ ಸ್ವಲ್ಪ ತೊಗೊಂಡು ಬಂದೆ. ಸ್ವಲ್ಪ ಒಂದು 2 ಥರ ತರಕಾರಿ ತೊಗೊಂಡ್ಬಂದಿದ್ದೀನಿ ಅಷ್ಟೇ. ಬನ್ನಿ, ಏನೇನು ತಂದಿದ್ದೀನಿ ಅಂತ ತೋರಿಸ್ತೀನಿ. ಹಾಲು ಇರಲಿಲ್ಲ, ಹಾಲು ತರಬೇಕಾಗಿತ್ತು. ಹಾಲು ಕೂಡ ತೊಗೊಂಡು ಬಂದಿದ್ದೀನಿ. ಹಾಲನ್ನ ಕಾಯಿಸ್ಕೊಳ್ಬೇಕು ಇವಾಗ. ಇವತ್ತು ನಾನು ದಾಲ್ ಪಾಲಕ್ ಮಾಡಬೇಕು ಅಂತ ಹೇಳಿ ಪಾಲಕ್ ಸೊಪ್ಪನ್ನು ತೊಗೊಂಡು ಬಂದಿದ್ದೀನಿ. ಚಪಾತಿ ಮಾಡಿ ಅದಕ್ಕೆ ದಾಲ್ ಹಾಕಿ ಹೆಸರುಬೇಳೆ ಹಾಕ್ಬಿಟ್ಟು ಮತ್ತು ಪಾಲಕ್ ಸೊಪ್ಪನ್ನು ಹಾಕಿ ದಾಲ್ ಪಾಲಕ್ ಮಾಡಬೇಕು ಅಂತ ಇದ್ದೀನಿ. ನೋಡಿ, ಬೆಟ್ಟದ ನೆಲ್ಲಿಕಾಯಿ ಮುಗ್ದೋಗ್ಬಿಟ್ಟಿತ್ತು, ಇರಲಿಲ್ಲ. ಅದಕ್ಕೇ ಬೆಟ್ಟದ ನೆಲ್ಲಿಕಾಯಿ ಕೂಡ ತೊಗೊಂಡು ಬಂದೆ. ಸ್ವಲ್ಪ ಹಸಿ ಶುಂಠಿ ಕೂಡ ತೊಗೊಂಡ್ಬಂದಿದ್ದೀನಿ. ಕ್ಯಾಪ್ಸಿಕಮ್ ತೊಗೊಂಡ್ಬಂದಿದ್ದೀನಿ. ನಾನು ಮಾರ್ಕೆಟಲ್ಲಿ ತರೋದಕ್ಕೆ ಹೋಗಿಲ್ಲ, ಅದಕ್ಕೆ ಇಲ್ಲೇ ತಂದ್ಕೊಳಂಗಾಯಿತು. ಇಲ್ಲಿ ತಂದ್ಕೊಂಡ್ರೆ ನನಗೆ ಇಷ್ಟ ಆಗಲ್ಲ ತರಕಾರಿಗಳು. ತರಕಾರಿನ ನೋಡೋದಕ್ಕೆ ಪರವಾಗಿಲ್ಲ, ಆದರೆ ತುಂಬಾ ಬೆಲೆ ಹೇಳ್ತಾರೆ. ಮಾರ್ಕೆಟಲ್ಲಾದರೆ ಕಡಿಮೆ ಬೆಲೆಗೆ ಸಿಗುತ್ತೆ. ಎಲ್ಲನೂ ಫ್ರೆಶ್ ಆಗೂ ಇರುತ್ತೆ, ಕಡಿಮೆ ಬೆಲೆಗೆ ಸಿಗುತ್ತೆ. ಇಲ್ಲಿ ಫ್ರೆಶ್ ಆಗಿ ಸಿಗುತ್ತೆ, ಆದರೆ ತುಂಬಾ ಜಾಸ್ತಿ ತೊಗೋತಾರೆ ಬೆಲೆನ. ನೋಡಿ, ಇಷ್ಟನ್ನು ತೊಗೊಂಬಂದಿದ್ದೀನಿ. ಇದು ಜೋಳದ ರೊಟ್ಟಿಗೆ ಈ ಥರ ಗೊಜ್ಜು ಇರಲೇಬೇಕು ನನಗೆ. ಅದಕ್ಕೆ ಏನು ಮಾಡಿದ್ದೀನಿ, ಜೋಳದ ರೊಟ್ಟಿಗೆ ಅಂತ ತೊಗೊಂಡು ಬಂದಿದ್ದೀನಿ. ಇದನ್ನು ದಾಲ್ ಪಾಲಕ್ ಮಾತ್ರ ಚಪಾತಿ ಮಾಡ್ತೀನಿ. ನೋಡಿ, ಇಷ್ಟನ್ನು ತೊಗೊಂಡು ಬಂದೆ ಇವತ್ತು. ಇವಾಗ ಹೋಗಿ ತೊಗೊಂಡು ಬಂದೆ. ಬೆಳಗ್ಗೆ ಹೊತ್ತು ತರೋದು ಅಂತಂದರೆ ತುಂಬಾ ಕಷ್ಟ. ಬೆಳಗ್ಗೆ ಹೊತ್ತು ಹೋಗ್ಬಿಟ್ಟು ತರಕಾರಿ ತೊಗೊಂಬರೋದು ಅಂತ ಅಂದರೆ ತುಂಬಾ ಕಷ್ಟ. ಹಿಂದೂ ದಿನವೇ ಎಲ್ಲ ಹೊಂದಿಸ್ಕೊಂಡಿದ್ರೆ ಮಾತ್ರನೇ ಬೆಳಗ್ಗೆ ಬೇಗ ತಿಂಡಿ ಆಗೋದು. ನಿನ್ನೆ ನನಗೆ ತರೋಕ್ಕೆ ಅವಕಾಶಗಳಾಗಲಿಲ್ಲ. ಅದಕ್ಕೆ ಏನು ಮಾಡಿದೆ, ಇವತ್ತು ಇಲ್ಲೇ ಹೋಗಿ ತೊಗೊಂಬರೋಣ ಅಂತ ತೊಗೊಂಡು ಬಂದೆ. ಒಂದು ವಾಕಿಂಗ್ ಕೂಡ ಆಯಿತು. ವಾಕಿಂಗ್ ಮಾಡಬೇಕಲ್ಲ ಪ್ರತಿದಿನ ಒಂದು ವಾಕ್ ಇಲ್ಲದೆ ಇರೋದಕ್ಕೆ ಆಗಲ್ಲ ನನಗೆ. ವಾಕ್ ಮಾಡಲೇಬೇಕು, ಯಾವುದೇ ಸಂದರ್ಭದಲ್ಲಿ ವಾಕ್ ಮಾಡಲೇಬೇಕು. ವಾಕ್ ಮಾಡಿಕೊಂಡು ಇಷ್ಟನ್ನೆಲ್ಲ ತೊಗೊಂಡು ಬಂದೆ. ಇವಾಗ ಬೇಗ ಬೇಗ ತಿಂಡಿ ಮಾಡ್ತೀನಿ. ಪಾಲಕ್ ಸೊಪ್ಪನ್ನೆಲ್ಲ ಬಿಡಿಸ್ಕೊಂಡು ಹೆಚ್ಕೊಂಡು ನಾನು ನಿಮಗೆ ಸಿಗ್ತೀನಿ. ನೋಡಿ, ಹಿಟ್ಟು ಕೂಡ ಕಲಸಿ ರೆಡಿಯಾಗಿದೆ. ನೋಡಿ, ಹಾಲೆಲ್ಲ ಕಾಯ್ತು. ಇವಾಗ ಸ್ಟವನ್ನು ಆಫ್ ಮಾಡ್ಕೊಳ್ತೀನಿ. ಕುದಿಸಿದ್ದೀನಿ, ಚೆನ್ನಾಗಿ ಕುದಿಸ್ಬೇಕು. ಈ ಥರ ಒಂದ್ಸಲ ಬಂದಿದ ತಕ್ಷಣ ಆಫ್ ಮಾಡಬಾರ್ದು, ಕುದಿಯೋದಕ್ಕೆ ಬಿಟ್ಟು ಆಫ್ ಮಾಡಬೇಕು. ಆಮೇಲೆ ಸೊಪ್ಪನ್ನು ನೋಡಿ, ಸೊಪ್ಪು ತೊಳೆದು ರೆಡಿಯಾಗಿದೆ. ಇವಾಗ ನಾನು ಇದನ್ನು ಹೆಚ್ಕೊಳ್ತೀನಿ. ಸೊಪ್ಪೆಲ್ಲ ನೋಡಿ ಚಿಕ್ಕದಾಗಿ ಹೆಚ್ಕೊಂಡಿದ್ದೀನಿ. ಎಷ್ಟು ಚಿಕ್ಕದಾಗುತ್ತೋ ಅಷ್ಟು ಚಿಕ್ಕದಾಗಿ ಹಚ್ಕೊಂಡ್ರೆ ಬೇಳೆ ಒಳಗಡೆ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ತುಂಬ ಟೇಸ್ಟಾಗೂ ಕೂಡ ಇರುತ್ತೆ. ನೋಡಿ, ಬೇಳೆನೂ ಕೂಡ ನಾನು ತೊಳೆದು ಇಟ್ಕೊಂಡಿದ್ದೀನಿ. 2ನೇ ಸಲ ತೊಳ್ಕೊಂಡಿರೋದು. ಈ ನೀರನ್ನು ನಾನು ಇವಾಗ ಚೆಲ್ಕೊಳ್ತೀನಿ. ಇವಾಗ ನೋಡಿ, ಕುಕ್ಕರನ್ನು ಇಟ್ಕೊಂಡಿದ್ದೀನಿ. ಕುಕ್ಕರು ಬಿಸಿಯಾಗಿದೆ. ಸ್ವಲ್ಪ ಎಣ್ಣೆನ ಹಾಕೊಳ್ಳೋಣ. ಇವಾಗ ಎಣ್ಣೆ ತುಂಬಾ ಹಾಕಬೇಕು ಅಂತ ಏನಿಲ್ಲ, ಸ್ವಲ್ಪ ಹಾಕೊಂಡ್ರೂ ಸಾಕು. ಇವಾಗ ನೋಡಿ, ಸ್ವಲ್ಪ ಸಾಸಿವೆ ಮತ್ತು ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಸ್ವಲ್ಪ ಸೋಂಪನ್ನು ಹಾಕ್ಕೊಳ್ತೀನಿ. ನೋಡಿ, ಕಡಲೆಬೇಳೆನ ಹಾಕ್ಕೊಳ್ತಾ ಇದ್ದೀನಿ. ಕಡಲೆಬೇಳೆ ಹಾಕ್ಕೊಳ್ಳೇಬೇಕು ಸ್ವಲ್ಪ ಒಗ್ಗರಣೆಗೆ.
ಈ ದಾಲ್ ಮಾಡಬೇಕಾದ್ರೆ ಸ್ವಲ್ಪ ಅದು ಟೇಸ್ಟನ್ನು ಕೊಡುತ್ತೆ. ಇವಾಗ ನಾನು ಹಸಿಮೆಣಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಈಗ ಸ್ವಲ್ಪ ಈರುಳ್ಳಿನ ಹಾಕೋಣ. ಈರುಳ್ಳಿ ಬ್ರೌನ್ ಕಲರ್ ಬರಬೇಕು, ತುಂಬ ಮೆತ್ತಗಾಗಬೇಕು ಅನ್ನೋದೇನಿಲ್ಲ ಇದಕ್ಕೆ. ಇವಾಗ ನಾನು ಟೊಮೆಟೊನ ಹಾಕ್ಕೊಳ್ತಾ ಇದ್ದೀನಿ. ಈ ಥರ ಮಾಡಿ ಕೊಡಿ ಮಕ್ಕಳಿಗೆ, ತುಂಬಾ ಹೆಲ್ದಿ ಇದು. ಸ್ವಲ್ಪ ಶುಂಠಿ ಕೂಡ ಹಾಕ್ಕೊಳ್ಳೋಣ ಇದಕ್ಕೆ. ಇವಾಗ ನೋಡಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಈ ಥರ ಮಾಡಿಕೊಟ್ರೆ ಮಕ್ಕಳಿಗೆ ಯಾವುದೇ ರೀತಿಯ ಒಂದು ಆರೋಗ್ಯ ಸಮಸ್ಯೆಗಳು ಕಾಡೋದಿಲ್ಲ. ಒಂದು ವಾರದಲ್ಲಿ ಸಮತೋಲನ ಆಹಾರವನ್ನು ಎಲ್ಲ ರೀತಿಯ ತರಕಾರಿ ಪ್ರತಿಯೊಂದು ರೀತಿಯೂ ಮಾಡಿ ಕೊಡ್ತಾ ಇದ್ರೆ ಮಕ್ಕಳ ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ. ಪಾಲಕ್ ಸೊಪ್ಪಂತೂ ತುಂಬ ಒಳ್ಳೆಯದು, ಹಾರ್ಟಿಗೆ ಒಳ್ಳೆಯದು. ಇದರಿಂದ BP ಕೂಡ ಕಡಿಮೆ ಆಗುತ್ತೆ. ಒಂದು 2-3 ಗ್ಲಾಸ್ ಅಷ್ಟು ನೀರನ್ನು, ನಮಗೆ ಎಷ್ಟು ಅಳತೆ ಬೇಕು ಅಷ್ಟು ನೀರನ್ನು ಹಾಕ್ಕೊಳ್ಳೋಣ. ಏನು ಮಾಡ್ತಿದ್ಯಾ ಇದನ್ನ? ನೋಡಿ, ಹೆಸರು ಬೇಳೆನ ಈಗ ಹಾಕ್ಕೊಂಡಿದ್ದೀನಿ ನಾನು. ಹೆಸರು ಬೇಳೆನ ತೊಳೆದಿಟ್ಕೊಂಡಿರೋ ತೋರಿಸಿದ್ನಲ್ಲ ನಾನು. ನೋಡಿ, ಹೆಸರು ಬೇಳೆ ಹಾಕ್ಕೊಂಡಿದ್ದೀನಿ. ಈಗ ಸ್ವಲ್ಪ ಅರಿಶಿನದ ಪುಡಿ ಕೂಡ ಹಾಕ್ಕೊಳ್ಳೋಣ ಇದಕ್ಕೆ. ಒಂದು ಅರ್ಧ ಸ್ಪೂನ್ ಅಷ್ಟು ಅರಿಶಿನದ ಪುಡಿನ ನೋಡಿ, ಅರಿಶಿನದ ಪುಡಿ ಕೂಡ ಹಾಕ್ಕೊಂಡಿದ್ದೀನಿ. ಈಗ ಎಲ್ಲ ಒಂದ್ಸಲಿ ಚೆನ್ನಾಗಿ ಕಲಿಸ್ಕೊಳ್ಳೋಣ. ಈಗ ಇವಾಗ ಸ್ವಲ್ಪ ನಾನು ಇದಕ್ಕೆ ಉಪ್ಪನ್ನು ಸೇರಿಸ್ಕೊಳ್ತೀನಿ. ಉಪ್ಪನ್ನ ಮಾತ್ರ ಇದಕ್ಕೆ ನೋಡಿ ಹಾಕ್ಕೊಳ್ಬೇಕು. ನಾವು ಹೆಸರು ಬೇಳೆ ಹಾಕ್ಕೊಂಡಾಗ ಉಪ್ಪನ್ನ ತುಂಬ ಕಡಿಮೆ ಹಾಕ್ಕೊಳ್ಬೇಕು. ಈಗ ನೋಡಿ, ಕುಕ್ಕರ್ ಮುಚ್ಚಳನ ಮುಚ್ಚಿದ್ದೀನಿ. ಇದು ಒಂದು 5 ಸಲನೇ ಕೂಗಲಿ, ಯಾಕಂದರೆ ಬೇಳೆ ಹಾಕಿರೋದ್ರಿಂದ ನಾವು ಸ್ವಲ್ಪ ಜಾಸ್ತಿ ಬೇಯಲಿ ಅಂತೇಳಿ ನಾನು ಒಂದು 4 ಸಲ 5 ಸಲನ ಕೂಗಿಸ್ಕೊಂಡ್ಬಿಡ್ತೀನಿ. ಆವಾಗ ಏನಾಗುತ್ತೆ ಅಂದರೆ ಅದು ಬೇಳೆ ಮೆತ್ತಗಾದರೆ ನಾವು ಚಪಾತಿ ಜೊತೆಲಿ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಅಂತ. ಇವತ್ತು ಪಾಲಕ್ ಹಾಕಿರೋದ್ರಿಂದ ಸ್ಪೆಷಲ್ ಆಗಿರುತ್ತೆ. ಅಷ್ಟೇ ಅಲ್ಲ, ಸಣ್ಣಗೆ ಹೆಚ್ಚಿಬಿಟ್ಟು ಬೀನೀಸ್ ಕೂಡ ಹಾಕ್ಕೊಳ್ಬೋದು, ಮತ್ತು ಆಲೂಗಡ್ಡೆ ಕೂಡ ಹಾಕ್ಕೊಳ್ಬೋದು. ಈ ಥರ ಏನು ಬೇಕಾದರೂ ಹಾಕ್ಕೊಂಡು ದಾಲನ್ನು ಮಾಡ್ಕೊಳ್ಬೋದು. ತುಂಬಾ ಟೇಸ್ಟಾಗಿರುತ್ತೆ. ನಮ್ಮನೇಲಿ ಬರೀ ದಾಲನ್ನ ಇಷ್ಟಪಡ್ತಾರೆ, ಆದರೆ ನನಗೆ ಈ ಥರ ದಾಲು ನನಗೆ ತುಂಬಾ ಇಷ್ಟ. ತವೆ ಮಾಡಿದ್ನಲ್ಲ ಅದೇ ಥರನೇ ಇದು ಕೂಡ. ಅಂದರೆ ಇದಕ್ಕೆ ನಾನು ಸೊಪ್ಪನ್ನು ಸೇರಿಸಿ ಮಾಡ್ತಾ ಇರ್ತೀನಿ. ವಾರಕ್ಕೆ 2 ಸಲ ಆದರೂ ಕೂಡ ಈ ಥರ ಸೊಪ್ಪನ್ನು ಇದಕ್ಕೆ ಹಾಕ್ಕೊಳ್ತೀನಿ. ಪಾಲಕ್ ಸೊಪ್ಪು ತುಂಬ ಒಳ್ಳೆಯದು. ಪಾಲಕ್ ಅಂತ ಅಲ್ಲ, ಇದನ್ನು ಕೂಡ ಹಾಕ್ಬೋದು ನೀವು. ಸಬ್ಸಿಗೆ ಸೊಪ್ಪನ್ನು ಕೂಡ ಇದಕ್ಕೆ ಹಾಕ್ಕೊಂಡು ಮಾಡ್ಕೊಳ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಇವಾಗ ಇದು ಕೂಗ್ಲಿದ್ದು ಪ್ರೆಷರ್ ಎಲ್ಲ ಹೋದ್ಮೇಲೆ ನಾನು ತೋರಿಸ್ತೀನಿ. ನೋಡಿ, ಪಾಲಕ್ ಹಾಕಿ ದಾಲ್ನ ರೆಡಿ ಮಾಡಿದ್ದೀನಿ. ಎಷ್ಟು ಟೇಸ್ಟಾಗಿರುತ್ತೆ ಅಂದರೆ ಅಷ್ಟು ಟೇಸ್ಟಾಗಿರುತ್ತೆ. ನಾನು ಗಟ್ಟಿಯಾಗಿ ಮಾಡಿದ್ದೀನಿ, ತುಂಬ ತೆಳುವಾಗಿ ಮಾಡಿಲ್ಲ. ನೋಡಿ, ಚಪಾತಿ ಕೂಡ ರೆಡಿಯಾಗಿದೆ. ಚಪಾತಿಗೆ ತುಪ್ಪನ ಹಾಕಿದ್ದೀನಿ. ಇವಾಗ ಇದಕ್ಕೆ ನಾವು ನೋಡಿ ರೆಡಿಯಾಗಿದೆಯಲ್ಲ, ಈ ದಾಲ್ನ ಹಾಕ್ಕೊಳ್ಳೋಣ ಇವಾಗ. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಅಷ್ಟು ಚೆನ್ನಾಗಿರುತ್ತೆ. ಯಾವ ಸೊಪ್ಪಾದರೂ ಹಾಕ್ಕೊಳ್ಳಿ. ಮೆಂತ್ಯ ಸೊಪ್ಪು ಕೂಡ ಇದಕ್ಕೆ ನಾವು ಹಾಕೋಬೋದು. ನೋಡಿ, ಬೆಳಗಿನ
ಒಂದು ದಿನಚರಿ ನಂದು ಈ ರೀತಿ ಇತ್ತು. ದಾಲ್ ಪಾಲಕ್ಕು ತುಂಬ ಟೇಸ್ಟಾಗಿದೆ. ಈ ಥರ ಮಾಡಿ ಕೊಡಿ, ತುಂಬ ಚೆನ್ನಾಗಿರುತ್ತೆ. ಯಾವುದೇ ಸೊಪ್ಪಾರು ಹಾಕ್ಕೊಳ್ಳಿ, ತುಂಬ ಟೇಸ್ಟಾಗಿ ಬರುತ್ತೆ. ಪಾಲಕ್ಕು ತುಂಬಾ ಟೇಸ್ಟ್ ಕೊಡುತ್ತೆ, ಎಲ್ಲದಕ್ಕಿಂತ ಪಾಲಕ್ಕು ಚೆನ್ನಾಗಿರುತ್ತೆ. ಸಬ್ಸಿಗೆ ಸೊಪ್ಪು ಕೂಡ ಹಾಕ್ಕೊಳ್ಬೋದು, ತುಂಬ ಚೆನ್ನಾಗಿರುತ್ತೆ. ಈ ಥರ ಮಾಡಿ ಕೊಡಿ ಎಲ್ರಿಗೂ. ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಏನು ಮಾಡಬೇಕು, ಲೈಕ್ ಮಾಡಬೇಕು, ಶೇರ್ ಮಾಡಬೇಕು ಮತ್ತು ಕಮೆಂಟ್ ಮಾಡಬೇಕು. ಎಲ್ಲರೂ ಆರಾಮಾಗಿರಿ, ಖುಷಿಯಾಗಿರಿ. ಇವತ್ತಿನ ದಿನ ಎಲ್ರಿಗೂ ಚೆನ್ನಾಗಿರಲಿ. ಈ ವಿಡಿಯೋನ ನೋಡಿದ್ದಕ್ಕೆ ನನ್ನ ತುಂಬು ಹೃದಯದ ಧನ್ಯವಾದಗಳು. ನಾನು ಈ ತಿಂಡಿನ ತಿಂದು ಮುಂದಿನ ಕೆಲಸಗಳನ್ನು ಮಾಡ್ತೇನೆ.